ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿಯ ದಂಗಲ್ ನಡೀತಾ ಇದೆ. ಸಿಎಂ ಉತ್ತರಾಧಿಕಾರಿ ಜಾರಕಿಹೊಳಿ ಅಂತ ಯತೀಂದ್ರ ಅವರು ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿಯ ದಂಗಲ್ ನಡೀತಾ ಇದೆ. ಸಿಎಂ ಉತ್ತರಾಧಿಕಾರಿ ಜಾರಕಿಹೊಳಿ ಅಂತ ಯತೀಂದ್ರ ಅವರು ಹೇಳಿಕೆಯನ್ನ ನೀಡಿದ್ರು. ಸಿಎಂ ಪುತ್ರ ಯತೀಂದ್ರ ಹೇಳಿಕೆಯಿಂದ ಭಾರೀ ಸಂಚಲನ ಉಂಟಾಗಿರುವಂತದ್ದು. ಯಾರು ಏನೇ ಹೇಳಿದ್ರು ಡಿಕೆಶಿ ನೋ ಕಮೆಂಟ್, ಏನು ಕಮೆಂಟೇ ಕೊಡ್ತಾ ಇಲ್ಲ. ಟ್ರಬಲ್ ಶೂಟರ್ ಮೌನದ ಹಿಂದಿರುವ ರಹಸ್ಯ ಆದ್ರೂ ಏನು? ಡಿಕೆಶಿ ಸೈಲೆಂಟ್ ನಡೆ ಹಿಂದಿದ್ಯಾ ಬದಲಾವಣೆಯ ಸೀಕ್ರೆಟ್ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ. ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಕ್ಕೊಂದು ಟ್ವಿಸ್ಟ್, ಒಂದಕ್ಕಿಂತ ಒಂದು ಬಿಗ್ ಶಾಕ್ ಎದುರಾಗ್ತಾ ಇರುವಂತದ್ದು. ನವೆಂಬರ್ 11ರವರೆಗೂ ಕೂಡ ಸುಮ್ಮನಿರಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾರು ಏನೇ ಹೇಳಿಕೆ ಕೊಟ್ಟರು ಕೂಡ ತಲೆ ಕೆಡಿಸ್ಕೋಬೇಡಿ, ಏನೇ ಹೇಳಿದ್ರು ಪ್ರಚೋದನೆಗೆ ಒಳಗಾಗಬೇಡಿ ಅಂತ ಡಿಕೆಶಿ ಆಪ್ತ ಬಳಗಕ್ಕೆ ಕರೆ ಕೊಟ್ಟಿರುವಂತದ್ದು. ಹಾಗೆ ಬಹಿರಂಗ ಹೇಳಿಕೆಗಳಿಗೆ ಪ್ರತ್ಯುತ್ತರವನ್ನ ಕೂಡ ನೀಡುವಂತಹ ಅಗತ್ಯ ಇಲ್ಲ ಅಂತ ಹೇಳಿರುವಂತದ್ದು. ತಮ್ಮ ಬೆಂಬಲಿಗರಿಗೆ ಮಾತನಾಡದಂತೆ ಡಿಕೆಶಿ ಸೂಚನೆಯನ್ನ ಕೂಡ ನೀಡಿದ್ದಾರೆ. ನವೆಂಬರ್ 11ರವರೆಗೂ ಕೂಡ ಸುಮ್ಮನಿರಿ ಅಂತ ಹೇಳಿದ್ದಾರೆ. ನವೆಂಬರ್ 11ರ ನಂತರ ಏನಾಗಬಹುದು? ಹಾಗಾದ್ರೆ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಹಾಗಾದ್ರೆ ಶುರುವಾಗುತ್ತಾ? ನವೆಂಬರ್ 11ರ ನಂತರ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಡಿಕೆಶಿ ಮೌನದಲ್ಲೇ ಉತ್ತರ ಇದೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ವಾರನ್ನ ನಡೆಸ್ತಾ ಇದ್ದಾರಾ? ಪೊಲಿಟಿಕಲ್ ವಾರನ್ನ ಕಾದ್ ನೋಡ್ಬೇಕಾಗಿದೆ. ನವೆಂಬರ್ 11ರ ನಂತರ ಏನಾಗಲಿದೆ ರಾಜ್ಯ ರಾಜಕೀಯದಲ್ಲಿ?